ಮಿಂಚುಹುಳುಗಳು ಮಿಂಚುತ್ತಿಲ್ಲ. ಭಾರತದಲ್ಲಿ ಮಿಂಚುಹುಳಗಳ ಸಂಖ್ಯೆಯಲ್ಲಿ ಕೇವಲ 1 ವರ್ಷದಲ್ಲಿ 76% ಭಾರೀ ಕುಸಿತವಾಗಿದೆ. ಈ ಕಲವರಕಾರಿ ಅಂಕಿಅಂಶವನ್ನು ಡೆಹ್ರಾಡೂನ್ನ ವಿಜ್ಞಾನಿಗಳು ನಡೆಸಿದ ರಾಷ್ಟ್ರೀಯ ಜನಗಣತಿ ಬಹಿರಂಗಪಡಿಸಿದೆ. ದೇಶದ 22 ರಾಜ್ಯಗಳಿಂದ 232 ಮಂದಿ ಭಾಗವಹಿಸಿ ಮಿಂಚುಹುಳುಗಳ ನಿಖರ ವರದಿ ನೀಡಿದ್ದಾರೆ. ಕೃತಕ ಬೆಳಕಿನ ಅತಿಯಾದ ಬಳಕೆ ಮಿಂಚುಹುಳಗಳ ನೈಸರ್ಗಿಕ ಚಕ್ರವನ್ನು ಅಡ್ಡಿಪಡಿಸುತ್ತಿದೆ. ಇವು ಸಂತಾನೋತ್ಪತ್ತಿಗೆ ತಮ್ಮ ದೀಪೋತ್ಪತ್ತಿ ಸಂಕೇತಗಳನ್ನು ಬಳಸುತ್ತವೆ. ಆದರೆ ಶಹರಗಳಲ್ಲಿ ಬೆಳಕಿನ ಮಾಲಿನ್ಯದಿಂದ ಸಂಗಾತಿಗಳ ಹುಡುಕಾಟ ವಿಫಲವಾಗುತ್ತಿದೆ. ಈ ಪರಿಸರ ಬದಲಾವಣೆಗಳು ಮಿಂಚುಹುಳಗಳ ಅಸ್ತಿತ್ವವನ್ನೇ ಸವಾಲಿಗೆ ಒಳಪಡಿಸುತ್ತಿವೆ. ಈ ಬಾರಿ ಕೇವಲ 139 ಮಿಂಚುಹುಳುಗಳು ಮಾತ್ರ ಕಂಡುಬಂದಿವೆ. ಹಿಂದಿನ ವರ್ಷ ಇದೇ ಸಂಖ್ಯೆಯು 26,000ಕ್ಕೂ ಹೆಚ್ಚು ಇತ್ತು. ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ನೀರಿನ ಮಾಲಿನ್ಯ ಮತ್ತಷ್ಟು ಅಪಾಯವನ್ನು ಹೆಚ್ಚಿಸುತ್ತಿವೆ. ಕತ್ತಲ ರಾತ್ರಿಗಳನ್ನು ಮಿಂಚಿಸಿ ಆಕರ್ಷಿಸುವ ಈ ಕೀಟಗಳು ಈಗ ಕಣ್ಮರೆಯಾಗುತ್ತಿವೆ. ಈ ಎಚ್ಚರಿಕೆಯಿಂದ ನಾವು ಪ್ರಕೃತಿಯ ನೂಕಾದ ಸಮತೋಲನವನ್ನು ಅರ್ಥಮಾಡಿಕೊಳ್ಳಬೇಕು. ಡಾ. ಉನಿಯಾಲ್ ಹೇಳುವಂತೆ ಇದು ಶುದ್ಧವಾಗಿ ಮಾನವ ಕ್ರಿಯೆಗಳ ಪರಿಣಾಮವಾಗಿದೆ. ಈಗಲಾದರೂ ನಾವು ಬೆಳಕಿನ ಮಾಲಿನ್ಯವನ್ನು ನಿಯಂತ್ರಿಸಿ ಈ ಜೀವಿಗಳನ್ನು ರಕ್ಷಿಸಬೇಕು. ಇಲ್ಲವಾದರೆ ಮಿಂಚುಹುಳಗಳು ಕಥೆಗಳಲ್ಲೂ ಕಾಣದ ನಿಸ್ಸೀಮ ನಷ್ಟವಾಗಬಹುದು. ಇನ್ನೂ ರೋಚಕ ವಿಷಯಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ. ಧನ್ಯವಾದಗಳು.